ವಾಸವಾನುಜ ರೇಣುಕಾತ್ಮಜ ದಾಶರಥಿ ವೃಜಿನಾರ್ದನ ಅಮಲ ಜಲಾಶಯಾಲಯ ಹಯವದನ ಶ್ರೀಕಪಿಲ ನರಸಿಂಹ. ಈ ಸ್ವರೂಪದಿ ಅವರವರ ಸಂತೋಷಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಯ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಹೃತ್ಕಮಲದಲ್ಲಿ ಬಿಂಬರೂಪಿ ಪರಮಾತ್ಮ ಮೂಲೇಶ ಅಂತೇನಿದ್ದಾನೆ, ಆ 8 ದಿಕ್ಕಿಗೆ ಹೋಗುವಾಗ ಮಾತ್ರ ಬೇರೆ ಬೇರೆ ರೂಪಧಾರಣೆ ಮಾಡಿಕೊಂಡು ಹೋಗ್ತಾನಂತೆ. ವಾಸವಾನುಜ, ವಾಸವಾನುಜ ಅಂದ್ರೆ ಉಪೇಂದ್ರ ಅಂತ ಅರ್ಥ. ವಾಸವ ಅಂದ್ರೆ ಇಂದ್ರ, ಇಂದ್ರನ ಅನುಜ ತಮ್ಮ ಉಪೇಂದ್ರ. ರೇಣುಕಾತ್ಮಜ ಅಂದ್ರೆ ಪರಶುರಾಮ ದೇವರು, ರೇಣುಕಾದೇವಿ ಮಗ. ವಾಸವಾನುಜ ರೇಣುಕಾತ್ಮಜ. ದಾಶರಥಿ ಅಂದ್ರೆ ರಾಮದೇವರು. ವೃಜಿನಾರ್ದನ ಅಂದ್ರೆ ಜನಾರ್ದನ. ಅಮಲ ಜಲಾಶಯಾಲಯ, ಅಮಲ ಜಲಾಶಯಾಲಯ ಅದೊಂದು ರೂಪ ಅಂದ್ರೆ ಮತ್ಸ್ಯರೂಪ ಅಂತ ಅರ್ಥ. ಅಮಲ ನಿರ್ಮಲವಾದ ಜಲಾಶಯ, ಅದರನ್ನ ಆಲಯ ಅಂದ್ರೆ ಮನೆ ಮಾಡಿಕೊಂಡಿರ್ತಕ್ಕಂಥ ಮತ್ಸ್ಯರೂಪ, ಸಮುದ್ರ ನೀರಿನಲ್ಲಿ ವಾಸ ಮಾಡೋದು. ಹಯವದನ ಅದೊಂದು ರೂಪ. ಶ್ರೀಕಪಿಲ ನರಸಿಂಹ ಎಂಟಾಯ್ತು. ವಾಸವಾನುಜ ಪೂರ್ವ ದಿಕ್ಕಿನಲ್ಲಿರುವ ರೂಪ. ಉಪೇಂದ್ರನಾಗಿ ಬರೋದು ಪೂರ್ವದಳಕ್ಕೆ, ಹೃತ್ಕಮಲದ ಪೂರ್ವದಳಕ್ಕೆ ವಾಸವಾನುಜನಾಗಿ ಬರ್ತಾನೆ. ರೇಣುಕಾತ್ಮಜ ಅದು ಪೂರ್ವ ಆದ್ಮೇಲೆ ಆಗ್ನೇಯ ದಿಕ್ಕು, ಆಮೇಲೆ ದಾಶರಥಿ ಅಂದ್ರೆ ದಕ್ಷಿಣ ದಿಕ್ಕು. ಅದೇ ಕ್ರಮದಲ್ಲಿ ಹೇಳಿದ್ದಾರೆ ದಾಸರು. ವಾಸವಾನುಜ ರೇಣುಕಾತ್ಮಜ ದಾಶರಥಿ ದಕ್ಷಿಣ ದಿಕ್ಕಿಗೆ. ವೃಜಿನಾರ್ದನ ಜನಾರ್ದನ, ಜನಾರ್ದನ ಬರೋದು ನೈಋತ್ಯ ದಳಕ್ಕೆ. ಅಮಲ ಜಲಾಶಯಾಲಯ ಪಶ್ಚಿಮ ದಿಕ್ಕಿಗೆ, ಮತ್ಸ್ಯರೂಪಿ ಪರಮಾತ್ಮ. ಅಮಲ ಜಲಾಶಯಾಲಯ ಪಶ್ಚಿಮ. ಹಯವದನ ಉತ್ತರ ದಿಕ್ಕಿಗೆ, ಉತ್ತರ ಅಲ್ಲ ವಾಯವ್ಯ, ವಾಯವ್ಯ ದಿಕ್ಕಿಗೆ ಹಯವದನ. ಶ್ರೀಕಪಿಲ ಉತ್ತರ ದಿಕ್ಕಿಗೆ ಕಪಿಲ ನಾಮಕನಾಗಿ. ನರಸಿಂಹ ಅಂತಂದ್ರೆ ಈಶಾನ್ಯ, ಉತ್ತರ ಪೂರ್ವದ ಮಧ್ಯದಲ್ಲಿರುವ ಈಶಾನ್ಯ ದಿಕ್ಕಿಗೆ ನರಸಿಂಹ. ಹೀಗೆ 8 ದಿಕ್ಕಿಗೆ ಕ್ರಮವಾಗಿ ವಾಸವಾನುಜ ರೇಣುಕಾತ್ಮಜ ದಾಶರಥಿ ವೃಜನಾರ್ದನ ಅಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ. ಈ ಸ್ವರೂಪದಿ ಅವರವರ ಸಂತೋಷಪಡಿಸುತ್ತಾ ನಿತ್ಯ ಸುಖಮಯ, ತಾನು ಸುಖಮಯನಾದ ಪರಮಾತ್ಮ ಆಯಾ ರೂಪದಿಂದ ಆ ದಿಕ್ಪಾಲಕರನ್ನು ಸಂತೋಷಪಡಿಸ್ತಾ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಅವರನ್ನ ಅಂತಂದ್ರೆ ಈಗ ಪೂರ್ವ ದಿಕ್ಕಿನಲ್ಲಿರೋದು ಇಂದ್ರ, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ. ದಾಶರಥಿಯಾಗಿ ಹೋಗ್ತಾನೆ ದಕ್ಷಿಣ ದಿಕ್ಕಿಗೆ, ಅಲ್ಲಿ ಯಮನನ್ನು ಸಂತೋಷಪಡಿಸ್ತಾನೆ. ಜನಾರ್ದನನಾಗಿ ಹೋಗೋದು ನೈಋತ್ಯ ದಿಕ್ಕಿನ ದಳಕ್ಕೆ, ನಿವೃತ್ತಿಯನ್ನ ಆನಂದಪಡಿಸ್ತಾನೆ. ಅಮಲ ಜಲಾಶಯಾಲಯ ಅಂದ್ರೆ ಮತ್ಸ್ಯರೂಪಿಯಾಗಿ ಹೋಗೋದು ಪಶ್ಚಿಮ ದಿಕ್ಕಿನ ದಳಕ್ಕೆ, ಅಲ್ಲಿ ವರುಣದೇವರನ್ನ ತೃಪ್ತಿಪಡಿಸಲಿಕ್ಕೆ. ಹಯವದನ ವಾಯು, ವಾಯವ್ಯ ದಿಕ್ಕಿನ ದಳ ವಾಯು. ಶ್ರೀಕಪಿಲ ಅಂದ್ರೆ ಉತ್ತರ ದಿಕ್ಕಿನ ದಳಕ್ಕೆ ಕಪಿಲ ನಾಮಕನಾಗಿ ಹೋಗಿ ಅಲ್ಲಿ ಕುಬೇರ ಮತ್ತು ಚಂದ್ರ ಇಬ್ಬರು ಇರ್ತಾರೆ, ಅವರ ಸೇವೆ ತಗೊಂಡು ಸಂತೋಷ ಪಡಿಸ್ತಾನೆ. ನರಸಿಂಹನಾಗಿ ಈಶಾನ್ಯ ದಿಕ್ಕಿಗೆ ಹೋಗಿ ರುದ್ರದೇವರಿಗೆ ಅಸಂತೋಷಪಡಿಸುತ್ತಾ ನಿತ್ಯ ಸುಖಮಯ ವಾಸವಾಗಿ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಈ ರೀತಿ ದಳಗಳಲ್ಲಿ ಸಂಚಾರ ಮಾಡುವಾಗ ಜೀವನ ಮೇಲೆ ಕೆಲವು ಪರಿಣಾಮಗಳನ್ನು ಮಾಡ್ತಾನಂತೆ ಪರಮಾತ್ಮ. ಆ ದಿಕ್ಪಾಲಕರಿಗೂ ತೃಪ್ತಿಪಡಿಸ್ತಾನೆ. ಏಕಾಕ್ರಿಯ ಜ್ವರ್ಥಕರಿ ಬಹುವ ಅಂತ ಪರಮಾತ್ಮ ಒಂದು ಕರ್ಮ ಮಾಡಿದ್ರೆ ಅದರಿಂದ ಎರಡೆರಡು ಪ್ರಯೋಜನ ಆಗ್ತಾ ಇರ್ತದೆ. ದಿಕ್ಪಾಲಕರಿಗೆ ಅವರ ಸೇವೆ ತಗೊಂಡ ಹಾಗೂ ಆಯಿತು, ಅವರಿಗೆ ದರ್ಶನ ಕೊಟ್ಟರು, ಅವರಿಗೆ ಆನಂದ ಪಡಿಸ್ತಾನೆ. ಅದು ಜೀವರ ಹೃತ್ಕಮಲದ ದಳಗಳಲ್ಲಿರೋ ದಿಕ್ಪಾಲಕರ ಅವರ ಸೇವೆ ತಗೊಳ್ಳೋದ್ರಿಂದ ಜೀವರ ಮೇಲೂ ಕೂಡ ಕೆಲವು ಪರಿಣಾಮ ಆಗ್ತದಂತೆ. ಅದು ಮುಂದಿನ ಪದ್ಯದಲ್ಲಿ ಆ ಭಗವಂತ 8 ದಳಕ್ಕೆ ಹೋಗುವಾಗ ಜೀವರ ಮೇಲೆ ಆಗುವ ಪರಿಣಾಮ ಹೇಳ್ತಾರೆ. ಸುರಪನಾಲಯ ಕೈದಿದರೆ ಮನಬೆರಗುವುದು ಸತ್ಪುಣ್ಯ ಮಾರ್ಗದಿ, ಹೊರಲುವನ್ನಿಯ ಮನೆಗೆ ನಿದ್ರಾಲಸ್ಯ ಹಸಿ ತ್ರಿಷಯು, ತರಣಿತನಯನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು, ಅರವಿದೂರನು ನಿರ್ವೃತಿಯಲ್ಲಿರೆ ಪಾಪಗಳ ಮಾಳ್ಪ. ವರುಣನಲ್ಲಿ ವಿನೋದ ಹಾಸ್ಯವು, ಮರುತನೊಳು ಗಮನಾಗಮನ, ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು, ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು
ಒಂದರಗಳಿಗೆ ತಡೆಯದಲೆ ಕೊಡುತಿಹ ಚಿತ್ತ ಪುಟ್ಟುವುದು. ಸುರಪನಾಲಯ ಕೈದಿದರೆ ಅಂದ್ರೆ ಪೂರ್ವ ದಿಕ್ಕಿಗೆ. ಸುರಪ ಅಂತಂದ್ರೆ ಇಂದ್ರ, ಇಂದ್ರನಾಲಯ ಪೂರ್ವ ದಿಕ್ಕು. ಸುರಪನಾಲಯ ಕೈದಿದರೆ ಪೂರ್ವ ದಳಕ್ಕೆ, ಹೃತ್ಕಮಲದ ಪೂರ್ವ ದಿಕ್ಕಿನ ದಳಕ್ಕೆ ಪರಮಾತ್ಮ ಬಂದ್ರೆ, ಉಪೇಂದ್ರನಾಗಿ ಬಂದ್ರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ. ಆವಾಗ ಮನುಷ್ಯರಿಗೆ ಪುಣ್ಯ ಮಾರ್ಗದಲ್ಲಿ ಮನಸ್ಸು ಹೋಗ್ತದಂತೆ. ಪುಣ್ಯಕರಿ ಕಾರ್ಯಗಳನ್ನು ಮಾಡುವಾಗ ಹೃತ್ಕಮಲದಲ್ಲಿ ಪರಮಾತ್ಮ ಪೂರ್ವದಳದಲ್ಲಿ ಉಪೇಂದ್ರ ನಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಹೊರಲು ವನ್ನಿಯ ಮನೆಗೆ ಅಗ್ನಿ ದಿಕ್ಕಿಗೆ ಪರಶುರಾಮನಾಗಿ ಪರಮಾತ್ಮ ಬಂದ ಹೃತ್ಕಮಲದ ದಳದಲ್ಲಿ ಅಂತಂದ್ರೆ ಆವಾಗ ನಿದ್ರಾ ಆಲಸ್ಯ ಹಸಿ ತೃಷೆಯು, ನಿದ್ದೆ ಬರೋದು, ಆಲಸ್ಯ, ಹಸಿವೆ, ಬಾಯಾರಿಕೆ ಇದೆಲ್ಲ ಪರಶುರಾಮ ದೇವರು ಉಂಟು ಮಾಡೋ ವ್ಯಾಪಾರ. ಹೃತ್ಕಮಲದ ಆಗ್ನೇಯ ದಳಕ್ಕೆ ಪರಶುರಾಮ ದೇವರು ಬಂದಾಗ ಇಷ್ಟು ಮನುಷ್ಯನ ಮೇಲೆ ಪರಿಣಾಮ ಆಗ್ತದಂತೆ. ತರಣಿ ತನಯ ನಿಕೇತನದಿ ಅಂದ್ರೆ ತರಣಿ ಅಂದ್ರೆ ಸೂರ್ಯ, ತರಣಿ ತನಯ ಯಮ, ಯಮನ ಮನೆಗೆ ಅಂದ್ರೆ ದಕ್ಷಿಣ ದಳಕ್ಕೆ, ಹೃತ್ಕಮಲದ ಅಷ್ಟದಳದ ದಕ್ಷಿಣ ದಳಕ್ಕೆ ಪರಮಾತ್ಮ ರಾಮನಾಗಿ ಬಂದಾಗ ಸಂಭರಿತ ಕೋಪಾಟೋಪ ತೋರುವುದು. ಅದು ಯಮನ ದಳ. ಯಮನ ದಳಕ್ಕೆ ಪರಮಾತ್ಮ ಬಂದಾಗ ಜೀವನಿಗೆ ಕೋಪ, ಕೂಗಾಡೋದು, ಹಠಾಟೋಪ ಇವೆಲ್ಲ ಮಾಡೋದು ಆವಾಗ. ಅರವಿದೂರನು ನಿರ್ವೃತಿಯಲ್ಲಿರೆ ಪಾಪಗಳ ಮಾಳ್ಪ. ಅರವಿದೂರ ಅಂತಂದ್ರೆ ದೋಷದೂರನಾದ ಪರಮಾತ್ಮ ಅಂತ ಅರ್ಥ. ಅರ ಅಂದ್ರೆ ದೋಷ. ಅರವಿದೂರನು ದೋಷದೂರನಾದ ಪರಮಾತ್ಮ ನಿರ್ವೃತಿಯಲ್ಲಿರೆ ಅಂದ್ರೆ ನಿವೃತ್ತಿಯ ದಳ, ನೈಋತ್ಯ ದಳ, ದಕ್ಷಿಣದ ಪಕ್ಕದ್ದು ನೈಋತ್ಯ ದಳಕ್ಕೆ ಪರಮಾತ್ಮ ಬಂದ್ರೆ ಆವಾಗ ಜೀವರು ಪಾಪಗಳ ಮಾಳ್ಪ, ಪಾಪ ಮಾಡ್ತಾರಂತ. ಆವಾಗ ಯಾಕೆ ದಾಸರು ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತಂದ್ರೆ, ಈ ಪ್ರಕ್ರಿಯೆ ಎಲ್ಲ ತಿಳ್ಕೊಂಡು ಅವರು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡುವಾಗ ಹಾಗೆ ಮಾಡ್ಬೇಕಂತ. ನೀನ್ ಎಲ್ಲಿಯಾದ್ರೂ ತಿರುಗು, ನೈಋತ್ಯ ದಳಕ್ಕೆ ಮಾತ್ರ ಬರಬೇಡ ಅಂತ ಕೇಳ್ಕೋಬೇಕಂತೆ ದೇವ್ರನ್ನ. ಯಾಕೆಂದ್ರೆ ಪಾಪ ಮಾಡಿಸ್ತಿ ನೀನ್, ಆವಾಗ ಬಂದ್ರೆ ಪಾಪ ಮಾಡಿಸ್ತಿ, ನೈಋತ್ಯ ದಳಕ್ಕೆ ಬರಬೇಡ ಸ್ವಾಮಿ, ಅದನ್ನ ಹಾರಿಬಿಟ್ಟು ಮುಂದಕ್ಕೆ ಹೋಗು ಅಂತ ಹೇಳ್ಬೇಕು. ಅಥವಾ ಪರ್ಮನೆಂಟ್ ಆಗಿ ಪೂರ್ವ ದಳದಲ್ಲೇ ಬೇಕಾದ್ರೆ ಇರು ಅಂತಲೂ ಕೇಳ್ಕೋಬಹುದು. ಯಾಕೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ. ಸುರಪನಾಲಯ ಕೈದಿದ್ದಾರೆ. ಭಗವಂತನನ್ನು ಒಲಿಸ್ಕೊಂಡು ಅವನ ಹತ್ರ ಪ್ರಾರ್ಥನೆ ಮಾಡುವಾಗ ಈ ರೂಪಗಳನ್ನ ಪ್ರಾರ್ಥನೆ ಮಾಡಿ ಈ ರೂಪದಿಂದ ಇಲ್ಲಿ ನೆಲೆಸು ಅಂತ ಕೇಳ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ವರುಣನಲ್ಲಿ ವಿನೋದ ಹಾಸ್ಯವು. ಪಶ್ಚಿಮ ದಿಕ್ಕಿನ ದಳಕ್ಕೆ ವರುಣದೇವರಿದ್ದ ದಳದಲ್ಲಿ ನಮ್ಮ ಹೃತ್ಕಮಲದ ಪಶ್ಚಿಮ ದಳಕ್ಕೆ ಬಂದಾಗ ಮನುಷ್ಯ ವಿನೋದ, ಹಾಸ್ಯ, ನಗೋದು, ನರ್ಮ ಪ್ರಸಂಗ ಅಂತಾರೆ. ಹಾಸ್ಯಮಯ ಪ್ರಸಂಗದಲ್ಲಿ ಇರ್ತಾನಂತ. ಜೀವನದಲ್ಲಿ ಅದು ಬೇಕಾಗ್ತದೆ ಮನುಷ್ಯನಿಗೆ. ಮರುತ ನೋಡು ಅಂದ್ರೆ ವಾಯುವ್ಯ ದಿಕ್ಕಿಗೆ ಬಂದಾಗ, ಮರುತ ಅಂದ್ರೆ ಮುಖ್ಯ ಪ್ರಾಣದೇವರಲ್ಲ, ಪ್ರವಾಹ ವಾಯು ಅಂತಾರೆ. ಆ ವಾಯುವ್ಯ ದಿಕ್ಕಿಗೆ ಬಂದಾಗ ಕೋಣವಾಯು ಅಂತಲೂ ಹೆಸರಿದೆ. ಕೋಣ ಅಂದ್ರೆ ಮೂಲೆ ದಿಕ್ಕಿಗಳಿಗೆ ಕೋಣ ಅಂತಾರೆ. ಆ ವಾಯುವ್ಯ ದಿಕ್ಕಿಗೆ ಪರಮಾತ್ಮ ಬಂದಾಗ ಗಮನಾಗಮನ, ಹಯವದನನಾಗಿ ಬರ್ತಾನೆ. ವಾಯುವ್ಯ ದಿಕ್ಕಿನ ದಳದಲ್ಲಿ ಹಯವದನನಾಗಿ ಪರಮಾತ್ಮ ಅಲ್ಲಿ ನೆಲೆಸಿದ ಅಂತಂದ್ರೆ ಮನುಷ್ಯ ಪ್ರವಾಸಕ್ಕೆ ಹೋಗ್ತಾನೆ. ಗಮನಾಗಮನ, ಹೋಗೋದು ಬರೋದು, ಈ ವ್ಯಾಪಾರ ನಡೀತು. ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು. ಹಿಮಕರ ಅಂತಂದ್ರೆ ಚಂದ್ರ, ಧನಾಧಿಪ ಅಂದ್ರೆ ಕುಬೇರ, ಇಬ್ರು ಉತ್ತರ ದಿಕ್ಕಿಗೆ ಅಧಿಪತಿಗಳು. ಆದ್ರಿಂದ ಹಿಮಕರ ಧನಾಧಿಪರಲ್ಲಿ ಬಂದ್ರೆ ಆವಾಗ ಬರೋದು ಶ್ರೀ ಕಪಿಲ, ಕಪಿಲ ನಾಮಕನಾಗಿ ಬರ್ತಾನೆ. ಧರ್ಮದ ಮಾಡೋ ಬುದ್ಧಿ ಆವಾಗ ಹುಟ್ಟುತ್ತೆ. ಹರನ ಮಂದಿರದಲ್ಲಿ ಅಂದ್ರೆ ಈಶಾನ್ಯ ದಳದಲ್ಲಿ ಪರಮಾತ್ಮ ಬಂದ್ರೆ ಗೋ ಧನ ಧರಣಿ ಕನ್ಯಾದಾನ, ಗೋದಾನ, ಧನದಾನ, ಭೂದಾನ, ಕನ್ಯಾದಾನ ಎಲ್ಲ ಮಾಡಿಬಿಡೋಣ ಅನ್ನೋ ಬುದ್ಧಿ ಆವಾಗ ಬರ್ತದಂತ. ಒಂದರಗಳಿಗೆ ತಡೆಯೋದಿಲ್ಲ ಅಂದ್ರೆ ವೈರಾಗ್ಯ ಬರ್ತದೆ ಅಂತ ಅರ್ಥ. ವೈರಾಗ್ಯ ಬಂದು ಎಲ್ಲವನ್ನು ಕೈ ಎತ್ತಿ ದಾನ ಮಾಡ್ತಾನೆ. ಅದು ಈಶಾನ್ಯ ದಳದಲ್ಲಿದ್ದಾಗ. ಯಾಕೆಂದ್ರೆ ಈಶಾನ ಅವನು ಸ್ವಯಂ ವಿರಕ್ತ, ರುದ್ರದೇವರೇ ವಿರಕ್ತರು. ಅಂಥವರ ದಳ ಅಲ್ಲಿ ಬಂದಾಗ ಪರಮಾತ್ಮ ಅವರಿಗೂ ವೈರಾಗ್ಯ ಕೊಟ್ಟು ಜೀವನಿಗೂ ಕೂಡ ಈ ಪರಿಣಾಮ ಉಂಟು ಮಾಡ್ತಾನೆ. ಒಂದರಗಳಿಗೆ ತಡೆಯದಲೆ, ಸ್ವಲ್ಪನೂ ವಿಚಾರ ಮಾಡದೆ, ಒಂದು ನಿಮಿಷವೂ ತಡೆಯದೆ ಕೊಡುತೆಹ ಚಿತ್ತ ಪುಟ್ಟುವುದು. ಹೃದಯದೊಳಗೆ ವಿರಕ್ತಿ ಕೇಸರ ಕೊದಕ್ಕೆ ಸ್ವಪ್ನ ಸುಷುಪ್ತಿ ಲಿಂಗದಿ.
ಹೃದಯದೊಳಗೆ ವಿರಕ್ತಿ, ಕೇಸರ ಕೊದೆಗೆ ಸ್ವಪ್ನ, ಸುಷುಪ್ತಿ ಲಿಂಗದಿ, ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗ್ರತೆಯು ಐದುವುದು ಅಥವಾ ಪುಟ್ಟುವುದು, ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತಾ ಈ ಪರಿ ಬುದ್ಧಿಗಳ ಕೊಡುವ. ಇನ್ನು ಹೃದಯಕ್ಕೆ ಬಂದಾಗ, ಮಧ್ಯಕ್ಕೆ ಬಂದಾಗ ಯಾವ ದಳ ಬಿಟ್ಟು ಈ ಕಡೆ ಬರ್ತಾನೆ, ಮಧ್ಯದಲ್ಲಿ ಬಂದಾಗ ವೈರಾಗ್ಯ ಬರ್ತದಂತ. ಆವಾಗಲೂ ಕೇಸರ ಕೊದಗೆ, ಕೇಸರ ಅಂತಂದ್ರೆ ಈ ಕಮಲದ ಮಧ್ಯದಲ್ಲಿ ಸಣ್ಣ 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 ರೋಮಗಳ ಹಾಗೆ ಇರ್ತದೆ, ಆ ಕೇಸರ ಅಂತ ಕರೀತಾರೆ ಅದಕ್ಕೆ. ಕೂದಲೆಷ್ಟು ಸಣ್ಣದಾಗಿ ಇರತಕ್ಕಂಥ ಎಳೆಗಳಲ್ಲಿ ಪರಮಾತ್ಮ ಕೇಸರದಲ್ಲಿ ಬಂದರೆ ಸ್ವಪ್ನ. ಸುಷುಪ್ತಿ ಲಿಂಗದಿ, ಆ ಮೂಲೇಶ ಬುಡಕ್ಕೆ ಬಂದಾಗ ಒಂದು ರೂಪದಿಂದ ಜೀವ ಸ್ವಪ್ನ ಕಾಣುವಾಗ ಒಂದು ರೂಪದಿಂದ ಕಂಠದಲ್ಲಿರ್ತಾನೆ ತೇಜಸ್ ನಾಮಕನಾಗಿ. ಜೀವನನ್ನ ಅಲ್ಲಿಗೆ ತಂದಿಟ್ಟಿರ್ತಾನೆ, ಕಣ್ಣಿನಿಂದ ಅಲ್ಲಿಗೆ ತಂದಿಟ್ಟಿರ್ತಾನೆ. ಇದು ಬೇರೆ ರೂಪದಿಂದ ಹೀಗೆ ಸಂಚಾರ ಮಾಡ್ತಿರ್ತಾನೆ ಮಧ್ಯ ಕಮಲದಲ್ಲಿ. ಅದರಿಂದ ಕೇಸರದಲ್ಲಿ ಬಂದಾಗ ಸ್ವಪ್ನ. ಸುಷುಪ್ತಿ ಲಿಂಗದಿ, ಲಿಂಗದಿ ಅಂತಂದ್ರೆ ಲಿಂಗದೇಹ ಅಂತ ಅರ್ಥ ಅಲ್ಲ ಇಲ್ಲಿ. ಆ ಬಡ್ಡಿ ಅಂತಾರೆ, ಆ ಕೇಸರಗಳಿಗೆ ಆಧಾರವಾದ ಒಂದು ಬಡ್ಡಿ ಇರ್ತದೆ, ಅದರಲ್ಲಿ ಪರಮಾತ್ಮ ಬಂದಾಗ ಸುಷುಪ್ತಿ. ಆ ಕೇಸರದ ಬುಡಕ್ಕೆ ಬಂದ್ರೆ ಸುಷುಪ್ತಿ. ಕೋಶ, ಬೀಜಕೋಶ ಅಂತ ಒಂದಿರ್ತದೆ ಕೆಳಗಡೆ, ಕರ್ಣಿಕ ಅಂತ ಕರೀತಾರೆ ಅದಕ್ಕೆ. ಮಧುಹ, ಮಧುಸೂದನ, ಆ ಕರ್ಣಿಕೆಯಲ್ಲಿ ಬಂದಾಗ ಜಾಗ್ರತೆಯು ಪುಟ್ಟುವುದು. ಇನ್ನೊಂದು ರೂಪದಿಂದ ಬಲಗಣ್ಣಿಗೆ ಬಂದಿರ್ತಾನೆ ವಿಶ್ವನಾಮಕನಾಗಿ, ಒಂದು ರೂಪದಿಂದ ಕರ್ಣಿಕೆಯಲ್ಲಿರ್ತಾನೆ ಮೂಲೇಶ. ಆವಾಗ ಜಾಗ್ರತೆ, ಎಚ್ಚರಿಕೆ ಆಗ್ತದೆ. ಹೀಗೆ ಬೇರೆ ಬೇರೆ ಸ್ಥಳದಲ್ಲಿ ಹೃತ್ಕಮಲದಲ್ಲಿ ಪರಮಾತ್ಮ ಸಂಚಾರ ಮಾಡ್ತಾನೆ. ನಾನಾ ಆಯುಧಗಳು, ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು 8 ಆಯುಧಗಳನ್ನು ಹಿಡ್ಕೊಂಡು ಆ ದಿಕ್ಪಾಲಕರ ಸದನದಲ್ಲಿ, ಅಂದ್ರೆ ಆ ದಳಗಳಲ್ಲಿ ಸಂಚರಿಸುತ್ತಾ ಈ ಪರಿ ಬುದ್ಧಿಗಳ ಕೊಡುವ. ಜೀವರ ಮೇಲೆ ಇಷ್ಟು ಪರಿಣಾಮ ಮಾಡ್ತಾನೆ. ಒಬ್ಬೊಬ್ಬ ಜೀವರ ಯೋಗ್ಯತೆಗನುಸಾರವಾಗಿ ಒಂದೊಂದು ದಳದಲ್ಲಿ ಸಂಚಾರ ಮಾಡ್ತಾನೆ. ಎಲ್ಲಾ ಕಡೆ ಎಲ್ಲಾರ ಕಮಲದಲ್ಲಿಯೂ ಒಂದೇ ಥರ ತಿರುಗ್ತಾನೆ ಅಂತೇನಿಲ್ಲ. ಆಯಾ ಜೀವನ ಯೋಗ್ಯತೆ ನೋಡಿಕೊಂಡು ಅವರವರ ಹೃದಯ ಕಮಲದಲ್ಲಿ 8 ದಳಗಳಲ್ಲಿ ಎಲ್ಲಿ ಬೇಕೋ ಆ ದಳಗಳಲ್ಲಿ ತಿರುಗ್ತಾ ಇರ್ತಾನೆ. ಯಾರಿಗೆ ಪುಣ್ಯ ಮಾಡೋ ಯೋಗ್ಯತೆ ಇರ್ತದೆ ಆ ದಳದಲ್ಲೇ ಇರ್ತಾನೆ, ಪೂರ್ವ ದಳದಲ್ಲಿ ಇರ್ತಾನೆ. ಧರ್ಮದ ಬುದ್ಧಿ ಇದ್ದವರಿಗೆಲ್ಲ ಉತ್ತರ ದಿಕ್ಕಿನ ದಳದಲ್ಲಿ ಇರ್ತಾನೆ ಅಂತ ಅರ್ಥ. ಯಾರು ಪಾಪಿ ಜೀವರಿರ್ತಾರೆ ಅವರ ಯೋಗ್ಯತೆ ಪಾಪ ಮಾಡೋದಿರ್ತದೆ, ಯಾವಾಗಲೂ ನೈಋತ್ಯ ದಳದಲ್ಲೇ ಜಾಸ್ತಿ ಭಗವಂತ ಇರ್ತಾನೆ. ಹೀಗೆ ಭಗವಂತನ ವ್ಯಾಪಾರ ಅಂದ್ರೆ ಪರಮಾತ್ಮ ಮಾಡತಕ್ಕಂಥ ಕಾರ್ಯಗಳು. ಅದನ್ನು ಸ್ಥೂಲವಾಗಿ ಸಂಕಲ್ಪ ಮಾಡುವಾಗ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಸ್ಮರಣೆ ಮಾಡ್ತಾರೆ. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಈ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು. ಈ ಅನುಸಂಧಾನ ಇಷ್ಟು ಪದ್ಯಗಳಲ್ಲಿ ಏನು ಹೇಳಿದ್ರು ಇದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಒಂದು ಚಿತ್ರವನ್ನಾದರೂ ಬಿಡಿಸಿ, 8 ದಳದ ಕಮಲ ಚಿತ್ರ ಬಿಡಿಸಿ, ಅಲ್ಲಿ ಆಯಾ ದಿಕ್ಪಾಲಕರು, ಪರಮಾತ್ಮನ ನಾಮದ ಹೆಸರು ಅದನ್ನ ಹಾಕೊಂಡು ದಿನ ಅನುಸಂಧಾನ ಮಾಡಬೇಕು ಅಂತ ಅವರ ಅಭಿಪ್ರಾಯ. ಅಷ್ಟಾದ್ರೂ ಮಾಡಲೇಬೇಕು, ಚಿತ್ರ ಬಿಡಿಸಿ ಆದ್ರು. ಅದು ಮತ್ತೆ ನೆನಪಿಗೆ ಬಂದಾಗ ಅನುಸಂಧಾನ ಬರ್ಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಬೇಕು. ಇದು ಮಾಡದೇ ಇದ್ರೆ ದಾಸರು ಹೇಳ್ತಾರೆ, ಸೂತ್ರನಾಮಕ ಅಂದ್ರೆ ಪ್ರಾಣ, ಸೂತ್ರನಾಮಕ ಪ್ರಾಣ, ಆ ಪ್ರಾಣಪತಿ ಸೂತ್ರನಾಮಕನಾದಂಥ ಪ್ರಾಣ ಅಲ್ಲಿಗನ್ವಯ. ಸೂತ್ರನಾಮಕರಾದ ವಾಯುದೇವರಿದ್ದಾರೆ ಹೇಳಿದ್ದೇನೆ. ಸೂತ್ರನಾಮಕನಾದ ಪ್ರಾಣದೇವರಿರೋದು ಲಿಂಗದೇಹದಲ್ಲಿ. ಅಲ್ಲಿರ್ತಕ್ಕಂಥ ಪ್ರಾಣದೇವರ ಅಧಿಪತಿಯಾದ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಪರಮಾತ್ಮ, ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಈ ಗಾತ್ರದೊಳು ನೆಲೆಸಿರಲು ಈ ದೇಹದಲ್ಲೇ ಇದ್ದಾನೆ. ಅದನ್ನು ತಿಳಿದೇನೆ ನಮಗೆ ತೀರ ಹತ್ತಿರವಾಗಿ ನಮ್ಮ ಗಾತ್ರದೊಳಗೆ ನಮ್ಮ ಹೃತ್ಕಮಲದ ದಳಗಳಲ್ಲೇ ಅನೇಕ ರೂಪದಿಂದ ಇದ್ದ ಪರಮಾತ್ಮನನ್ನ ತಿಳಿಯದೆ ಕಂಡಲ್ಲಿ ಎಲ್ಲೆಲ್ಲೋ ಭಗವಂತನ ಹುಡ್ಕೊಂಡು ಹೋಗಿ ಧಾತ್ರಿಯೊಳಗೂ ಸಂಚರಿಸಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಪುತ್ರ ಕಳತ್ರ ಸಹಿತರಾಗಿ ಎಲ್ಲರನ್ನು ಕಟ್ಕೊಂಡು ಹೋಗಿ ತೀರ್ಥಕ್ಷೇತ್ರ ಮಾಡಿದಿವಿ ಅಂತಾರೆ. ತೀರ್ಥಕ್ಷೇತ್ರ ಮಾಡಿದ್ದನ್ನು ನಿಂದೆ ಮಾಡ್ತಾ ಇಲ್ಲ ದಾಸರು. ತೀರ್ಥಕ್ಷೇತ್ರ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ತಿಳಿಯದೆ, ಗಾತ್ರದಲ್ಲಿರೋ ಪರಮಾತ್ಮನನ್ನು ತಿಳಿಯದೆ ಕ್ಷೇತ್ರ ಯಾತ್ರೆ ಮಾಡಿದರೆ ನಿಷ್ಫಲ ಅಂತಾರೆ.
ಕ್ಷೇತ್ರ ಯಾತ್ರೆ ಮಾಡಿದೆವು ಎಂದೆನಿತ ಹಿಗ್ಗುವರು ಅಂತ ಒಂದು ರೀತಿ ಗೇಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಅಂತಾರೆ. ಗಂಗೆ ಮಿಂದರೆ ಏನಾಗ್ತದೆ? ಈ ಅನುಸಂಧಾನ ಇಲ್ದೇನೆ ದೇಹದೊಳಗೆ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಸ್ನಾನ ಮಾಡ್ಬೇಕಂತ. ಗಂಗೆಯಲ್ಲಿ ಮಾಡಿದರೂ ಕೂಡ ಶಂಖ ಮುದ್ರೆಯನ್ನು ಮಾಡಿಕೊಂಡು ತಲೆ ಮೇಲೆ ನೀರು ಹಾಕೊಳ್ಳುವಾಗ, ಗಂಗೆಯಲ್ಲಿ ಸ್ನಾನ ಮಾಡುವಾಗ ಒಳಗಡೆ ಇರತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನಿಗೆ ಇದು ಅಭಿಷೇಕ ಅಂತಲೇ ಮಾಡಬೇಕು. ಆ ಅನುಸಂಧಾನ ಇಲ್ಲದೆ ಇದ್ರೆ, ಈ ಅನುಸಂಧಾನ ಬರಬೇಕಾದ್ರೆ ಸಜ್ಜನರ ಸಹವಾಸ ಬೇಕು, ಭಕ್ತರ ಸಂಘ ಬೇಕು. ಅದಕ್ಕೆ ಹೇಳಿದರು, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗ ದೊರೆಯನೋ ಭಕುತ ಸಂಘ ದೊರೆಯದೆ. ಭಕ್ತರ ಸಂಘ ಮಾಡಿದರೆ ಈ ಅನುಸಂಧಾನ ಬರ್ತದೆ, ಆವಾಗ ಗಂಗಾ ಸ್ನಾನ ಮಾಡಿದ್ದು ಸಾರ್ಥಕ ಆಗ್ತದೆ. ಅದೇ ದೃಷ್ಟಿಯಿಂದಲೇ ಹೇಳೋ ಮಾತಿದು ಕೂಡ. 4 ದೇಹದಲ್ಲಿ ಪರಮಾತ್ಮನ ಚಿಂತನೆ ಕ್ರಮ ಈಗ ಹೇಳ್ತಾರೆ. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದೆ ಕರೆಸುವನು, 16 ಕಳೆಗಳು ಉಳ್ಳ ಲಿಂಗ ದೇಹದಿ ಪುರುಷನಾಮಕನು, ತೋರುವನು ಅನಿರುದ್ಧದೊಳು ಶಾಂತಿರಮಣ ಅನಿರುದ್ಧ ರೂಪದಿ, ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೆಯವರದೊಳಿದ್ದು. 4 ದೇಹ ಸ್ವರೂಪ ದೇಹ, ಅದ್ರ ಮೇಲೆ ಆವರಕವಾಗಿರೋ ದೇಹ ಲಿಂಗದೇಹ, ಲಿಂಗದೇಹದ ಮೇಲೆ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಮೇಲೆ ಸ್ಥೂಲ ದೇಹ ಅಂತ 4 ದೇಹ. ಅದರಲ್ಲಿ ಸ್ವರೂಪದೊಳಗೆ, ಸ್ವರೂಪ ದೇಹ ಅಂದ್ರೆ ಜೀವನ ಸ್ವರೂಪನೇ, ಅದೇ ದೇಹಾಕಾರವಾಗೇ ಇರ್ತದೆ, ಅದಕ್ಕೂ ಕೈ ಕಾಲು ಎಲ್ಲ ಇರ್ತದೆ, ಆದ್ರಿಂದ ಸ್ವರೂಪ ದೇಹ ಅಂತ ಕರೀತಾರೆ. ನಾರಸಿಂಹ ಸ್ವರೂಪದೊಳಗೆ, ಹಂಗೆ ಓದ್ಕೋಬೇಕು, ನಾರಸಿಂಹ ಸ್ವರೂಪದೊಳಗೆ, ನರಸಿಂಹನ ಸ್ವರೂಪ ಅಂತ ಅರ್ಥ. ನಾರಸಿಂಹ ಸ್ವರೂಪದೊಳಗೆ, ಜೀವನ ಸ್ವರೂಪದೊಳಗೆ ನಾರಸಿಂಹ ಶರೀರ ಅನ್ನೋ ಹೆಸರಿನಿಂದ ಇದ್ದಾನಂತ. ಶರೀರ ನಾಮದೆ ಕರೆಸುವನು ನಾರಸಿಂಹ, ಇಲ್ಲಿ ಸ್ವರೂಪದೊಳಗೆ. 16 ಕಳೆಗಳು ಉಳ್ಳ ಲಿಂಗದಿ, ಆಮೇಲೆ ಅದರ ಮೇಲೆ ಇರೋದು ಲಿಂಗದೇಹ, ಷೋಡಶ ಕಲಾತ್ಮಕ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಮನಸ್ಸು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಅಂದ್ರೆ ಪಂಚ ವಿಷಯಗಳು ಅಂತ ಅರ್ಥ. ಮಾತ್ರ ಅಂದ್ರೆ ವಿಷಯ, ಆಯಾ ಇಂದ್ರಿಯದ ವಿಷಯ. ಶಬ್ದ ಸ್ಪರ್ಶ ರೂಪ ರಸಗಂಧ, ಮನಸ್ಸು, ಇಷ್ಟರಿಂದ ಕೂಡಿದಂಥದ್ದು ಲಿಂಗದೇಹ. 16 ಕಳೆಗಳು ಉಳ್ಳ ಲಿಂಗದಿ ಪುರುಷ ನಾಮಕನಾಗಿ ಪರಮಾತ್ಮ ಇರ್ತಾನೆ. ಸ್ವರೂಪದೊಳಗೆ ನರಸಿಂಹ ಶರೀರ ನಾಮಕನಾಗಿ, ಪುರುಷ ನಾಮಕನಾಗಿ ಲಿಂಗ ಶರೀರದಲ್ಲಿ, ಅದರ ಮೇಲಿರೋ ಅನಿರುದ್ಧದೊಳು ಶಾಂತಿ ರಮಣ ಅನಿರುದ್ಧ ರೂಪದಿ, ಅನಿರುದ್ಧದಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ. ಪ್ರದ್ಯುಮ್ನ ಸ್ಥೂಳ ಕಳೆಯವರದಲ್ಲಿರ್ತಾನೆ. ಅಲ್ಲಿ ನರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಅಂತಂದ್ರೆ ವಾಸುದೇವ ರೂಪ ಅಂತ ಇಟ್ಕೊಳ್ಬೇಕು. ಇಷ್ಟಕ್ಕೆ ಮುಗಿಸದೆ, ಸ್ಥೂಲ ದೇಹದಲ್ಲಿ ಏನು ಸಪ್ತಧಾತುಗಳು ಸೇರ್ಕೊಂಡು ನಿರ್ಮಾಣ ಆಗಿರ್ತದೆ, ಆ ಸಪ್ತಧಾತುಗಳಲ್ಲಿ ಭಗವಂತನ ರೂಪಚಿಂತನೆಯನ್ನ ಈ ಪದ್ಯದಲ್ಲಿ ಹೇಳ್ತಾರೆ.